ಹಾಯ್ ವೆಲ್ಕಮ್ ಟು ಸಹನಾ ನಿತಿನ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ವೆದರ್ ಅಂತೂ ಇಷ್ಟು ಕೂಲ್ ಆಗಿತ್ತು ಅಂದರೆ ಹಿಮ ಅಂತೂ ತುಂಬ ಸುರಿತಾ ಇತ್ತು. ಏನಪ್ಪ ಸಿರಪ್ ತೋರಿಸ್ತಾಳೆ ಅಂತ ಗಾಬರಿ ಆಗ್ಬಿಡಿ. ಸಿರಪ್ ತಗೊಂಡು ನಮ್ಮ ಪಾಪುಗೆ ಯಾಕೋ ಜ್ವರ ಕಡಿಮೆನೇ ಆಗಿರಲಿಲ್ಲ. ಅದಕ್ಕೆ ಇನ್ನೊಂದ್ಸತಿ ತೋರಿಸ್ಕೊ ಬಂದ್ಬಿಡೋಣ ಅಂದ್ಬಿಟ್ಟು ನಾವು ಹೊರಟ್ವಿ. ನಾವು ಹೋಗಿದ್ದು ಮಂಡ್ಯದಲ್ಲಿ ಶ್ರೀ ಮಾತಾ ನರ್ಸಿಂಗ್ ಹೋಮ್ ಜಗದೀಶ್ ಡಾಕ್ಟರ್ ಹತ್ರ ತೋರಿಸೋಣ ಅಂತ ಬಂದ್ವಿ. ಅವ್ರಿಗೆ ತೋರಿಸಿದ್ವಿ. ಅವರು ಆ ಸಿರಪ್ ಬೇಡ, ಬೇರೆ ಸಿರಪ್ ಚೇಂಜ್ ಮಾಡ್ತೀನಿ ಅಂತ ಬೇರೆ ಸಿರಪ್ ಬರ್ಕೊಟ್ರು. ತಗೊಂಡು ಮತ್ತೆ ಮನೆ ಕಡೆ ಹೊರಟ್ವಿ. ಚಿಂತೆಯೆಲ್ಲ ಹಾರಿದೆ, ನೋವು ಮಾಯವೇ ಆಗಿದೆ, ನಿನ್ನ ಪುಟ್ಟ ಕೈಯಲ್ಲಿ ಸುಖವಾಯಿಟ್ಟ ದೇವರು ನನ್ನ. ಮನೆಗೆ ಹೋಗ್ಬೇಕಾದ್ರೆ ಮಟನ್ ಅಂಗಡಿ ಹತ್ರ ಎಷ್ಟು ಜನ ಇದ್ರು ಗೊತ್ತಾ? ಓಹೋ, ಜನ ಸಾಗರ. ಇಂದ ಬಂದು ನಾನು ಕೂಡ ತಿಂಡಿ ತಿನ್ಕೊಂಡು ಪಾಪಗೂ ಕೂಡ ತಿನ್ಸ್ಕೊಂಡು ಇನ್ನು ಅವಳಿಗೆ ಸಿರಪ್ ಎಲ್ಲ ಹಾಕಿ ನಾನು ಕೂಡ ಫ್ರೆಶ್ ಆಗಿ ರೆಡಿ ಆದೆ. ಇನ್ನು ಆ ಮನೇಲಿ ದೇವ್ರ ಫೋಟೋಗೆಲ್ಲ ಹೂವು ಎಲ್ಲ ಹಾಕಿ ಇನ್ನು ಪೂಜೆ ಕೂಡ ಮುಗಿಸ್ದೆ. ಮನೆಗೆ ಬಂದು ಇನ್ನು ವಡೆಗೆ ಮತ್ತೆ ಬೋಂಡಕ್ಕೆ ಎರಡಕ್ಕೂ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ವಡೆಗೆ ಸಣ್ಣ ಸಣ್ಣದಾಗಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಏನೋ ಹಚ್ಚಿಟ್ಟಾಯ್ತು. ಇನ್ನು ಕಾಳು ರುಬ್ಬೇಕಲ್ಲ, ಅದಕ್ಕೆ ಇವಾಗ ಮೊದಲು ನಮ್ಮಮ್ಮ ಕಾಳು ರುಬ್ತವ್ರೆ. ನಮ್ಮಮ್ಮಂದಾದ್ಮೇಲೆ ನಂದು ನೆಕ್ಸ್ಟ್. ನಮ್ಮಮ್ಮ ಬೇಗನೆ ರುಬ್ಬಿಡ್ತು. ಈಗ ನನ್ನ ಸರ್ದಿ, ನಾನು ಕೂಡ ಬೇಗ ರುಬ್ದೆ. ಸ್ವಲ್ಪ ಕೈಯಲ್ಲಿ ಒಂದೆರಡು ಒಪ್ಲೆ ಬಂದ್ಬಿಡ್ತು. ಏನಪ್ಪ ಮಿಕ್ಸಿ ಇರ್ಬೇಕಾದ್ರೆ ಒಳಕಲ್ಲಲ್ಲಿ ರುಬ್ತವ್ರೆ ಅಂತ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ಮಿಕ್ಸಿ ನಮ್ಮ ಮನೇಲೂ ಐತೆ, ಆದ್ರೆ ಕರೆಂಟ್ ಇರ್ಲಿಲ್ಲ ಅಷ್ಟೇ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವಡೆ ಹಿಟ್ಟೆಲ್ಲ ಕಲಸಿ ಈ ತರ ರೆಡಿ ಮಾಡಿ ಇಟ್ಟು ಇವಾಗ ವಡೆ ಹಾಕದೇನೆ ನಮ್ಮಮ್ಮ ಈ ತರ ವಡೆ ಎಲ್ಲ ತಟ್ಟಿ ಇಡ್ತಾ ಇತ್ತು. ನಮ್ಮ ಅಜ್ಜಿ ವಡೆ ಎಲ್ಲ ಎಣ್ಣೆ ಬಾಂಡ್ಲಿ ಒಳಗಡೆ ಹಾಕ್ತಾ ಇತ್ತು. ತಿಂಡಿನೂ ಒಲೆಲೆ ನಾವು ಮಾಡಿದ್ದು. ನಮ್ಮ ಮನೇಲಂತೂ ವಡೆ ಅಂತೂ ಸಖತ್ತಾಗಿ ಅಂತ ಸೂಪರ್ ಆಗಿದ್ದು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಒಳ್ಳೆಲ್ಲ ಆಡ್ಸಿದ್ಕೋ ಇಲ್ಲ ಒಲೆಯಲ್ಲಿ ಮಾಡಿದ್ಕೋ ಏನಕ್ಕೆ ಅಂತ ಗೊತ್ತಿಲ್ಲ, ವಡೆ ಅಂತೂ ಸಖತ್ತಾಗಿ. ವಡೆ ಕೆಲಸ ಎಲ್ಲ ಮುಗಿಸಿ ಇನ್ನ ತರಕಾರಿ ತಗೊಂಡು ಏನಪ್ಪ ಎಲ್ಲರೂ ಮಟನ್ ಚಿಕನ್ ಕುಯ್ತಾರೆ, ಇವ್ರೇನ್ ತರಕಾರಿ ಕುಯ್ತವ್ರೆ ಅಂತ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ನಮ್ಮೂರಲ್ಲಿ ಎಡೆಗೆ ವೆಜ್ ಊಟನೇ ಇಡೋದು. ಎಲ್ಲಾ ತರದ ತರಕಾರಿನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಹಂಗೆ ಸಾರ್ಗೂ ಕೂಡ ಮಸಾಲೆ ರುಬ್ಕೊಟ್ಟು ಪಾಯಸಕ್ಕೂ ಕೂಡ ರುಬ್ಬಿಟ್ಟಿದ್ದಾಯ್ತು. ನಮ್ಮಮ್ಮ ಆಗ್ಲೇ ಒಲೆಯಲ್ಲಿ ಅಡ್ಗೆ ಕೆಲಸನ ಶುರು ಮಾಡಿ ನಾನು ಬೋಂಡಕ್ಕೂ ಕೂಡ ಎಲ್ಲ ಕಲ್ಸ್ಕೊಂಡು ಇನ್ನ ಬೋಂಡ ಕೂಡ ಹಾಕ್ತೆ, ಜೊತೆಗೆ ಹಪ್ಳ ಕೂಡ ಹಾಕಿಟ್ಟೆ. ಇನ್ನ ಈ ಹಪ್ಳನ ನಾವು ಮನೇಲೇನೆ ರೆಡಿ ಮಾಡ್ಕೊಂಡಿರೋದು. ಎಲ್ಲಾ ಕೆಲಸ ಮುಗಿಯೋಷ್ಟ್ರಲ್ಲಿ ಸಾಯಂಕಾಲ ಆಗೇ ಬಿಡ್ತು. ಇನ್ನ ಸಂಜೆ ಆಗ್ತಿದ್ದಂಗೆ ಟೀ ಮತ್ತೆ ಬೋಂಡ ತಿನ್ಕೊಂಡು ಏನು ಎಡೆಗೆಲ್ಲ ರೆಡಿ ಮಾಡ್ಬೇಕಲ್ವಾ. ಇನ್ನ ಎಡೆ ಬಟ್ಟೆ ಎಲ್ಲ ನೀರೊಳಗಡೆ ಅಜ್ಜಿ ಒಣಗಾಕಿದ್ರು. ಇನ್ನ ಅದನ್ನೆಲ್ಲ ಈ ತರ ಫೋಲ್ಡ್ ಮಾಡಿ ಇಟ್ಕೊಂಡು ಬಟ್ಟೆಗೆಲ್ಲ ಗಂಧ ಇಕ್ಬೇಕು ಅಂತ ಹೇಳ್ತು. ಅದಕ್ಕೇನೆ ಸ್ವಲ್ಪ ನೀರ್ ಹಾಕೊಂಡು ಗಂಧ ಎಲ್ಲ ಚೆನ್ನಾಗಿ ತೇಯ್ದು ಅದನ್ನೆಲ್ಲ ಸ್ವಲ್ಪ ಬಟ್ಟೆಗೆಲ್ಲ ಇಕ್ಕಿ ಎಡೆಗಿಡೋ ಕಳ್ಸನು ಕೂಡ ರೆಡಿ ಮಾಡಿದೆ. ಎಡೆ ಬಟ್ಟೆ ಎಲ್ಲ ಈ ತರ ಜೋಡಿಸಿ ಇನ್ನ ನಮ್ಮ ತಾತ ಅವಾಗ್ಲೇ ಬಾಳೆ ಎಲೆ ಎಲ್ಲ ಹಾಕಿ ನೀರ್ ಕೂಡ ಹಾಕ್ತಾ ಇತ್ತು. ಇನ್ನ ತಿಂಡಿ ಏನೇನ್ ಇಡ್ತಾರೆ ಅಂತ ಹಂಗೆ ಒಂದ್ಸಲಿ ನೋಡ್ಕೊ ಬಂದ್ಬಿಡಿ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ. ನೋಡಿದ್ರಿ ಅಲ್ವಾ, ನಾನು ನಿಮ್ಮನೇಲಿ ಏನೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನಾ ಎಲ್ಲ ಊಟ ಬಡಿಸಿದ್ದಾಯ್ತು. ಇನ್ನು ಪೂಜೆ ಮಾಡೇ ಬಿಡೋದ ಅಂತ ನಮ್ಮ ತಾತ ಮೊದಲೇನೆ ಪೂಜೆನ ಶುರು ಮಾಡ್ಬಿಟ್ರು. ನಮ್ಮ ತಾತ ಪೂಜೆ ಮಾಡಿದಾದ್ಮೇಲೆ ನಾವು ಕೂಡ ಎಲ್ಲರೂ ಪೂಜೆ ಮಾಡಿಬಿಟ್ಟು ಬಾಗ್ಲು ಹಾಕೊಂಡು ಈಚೆ ಬಂದು ಕುತ್ಕೊಂಡು ಒಂದು ಅರ್ಧ ಗಂಟೆ ಈಚೆ ಕಡೆ ವೆಯ್ಟ್ ಮಾಡ್ತಾ ಇದ್ದೋ. ಆಮೇಲೆ ಒಳಗಡೆ ಹೋಗಿದ ತಕ್ಷಣ ಮೊದಲು ನಾನು ನನ್ನ ಫೇವ್ರೆಟ್ ಸ್ವೀಟ್ ಎತ್ಕೊಂಡು ತಿನ್ಕೊಂಡು ಸ್ವೀಟ್ ಎಲ್ಲ ತಿನ್ಕೊಂಡು ನಮ್ಮ ಮನೇಲಿ ಊಟ ಈ ಥರ ಇತ್ತು. ನೀವು ಯಾವ ಥರ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ವಿಷಯ ಇದಾಗಿತ್ತು. ನಿಮ್ಗೇನಾರ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಿಗುವ ಮತ್ತೆ.